ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 55ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಂಡ್ವಿ. ವಾಸನ, ಸ್ಪೃಹ, ಇಚ್ಛೆ, ತೃಷ್ಣೆ ಅಂತಂದರೆ ಏನು, ಅದರಲ್ಲಿ ಏನು ವ್ಯತ್ಯಾಸ ಇದೆ, ಆಮೇಲೆ ಕಾಮಾನ್ ಅನ್ನುವಂಥದ್ದು ಜೊತೆಗೆ ಮನೋಗತಾನ್ ಅನ್ನುವಂತಹ ವಿಶೇಷಣವನ್ನು ಯಾಕೆ ಸೇರಿಸಿದ್ದಾರೆ, ಯಾಕೆ ಅಂತಂದರೆ ಆ ಮನಸ್ಸಿನಲ್ಲೇ ಎಲ್ಲ ಕಾಮನೆಗಳು ಉತ್ಪತ್ತಿಯಾಗೋದು. ಅದಕ್ಕೆ ಮನಸ್ಸಲ್ಲಿ ಯಾವಾಗವರೆಗೂ ಕಾಮನೆಗಳಿರುತ್ತೋ, ಯಾವಾಗ ನಮ್ಮ ಮನಸ್ಸಿನಿಂದ ಕಾಮನೆಗಳು ದೂರ ಆಗೋದಿಲ್ವೋ ಅಲ್ಲಿವರೆಗೂ ನಮ್ಮ ಬುದ್ಧಿ ಸ್ಥಿರವಾಗಿಲ್ಲ ಅಂತಲೇ ತಿಳ್ಕೋಬೇಕು ಅಂತ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಆತ್ಮನಿಂದ ಆತ್ಮನಲ್ಲೇ ಸಂತುಷ್ಟನಾಗಿರುವುದು ಅಂತಂದರೆ ಏನು? ಉತ್ತರ ಈಗ ನಾವು ಯಾವುದಾದ್ರೂ ಒಂದು ವಸ್ತು ಇದ್ದಾಗ ನಾವು ಸಂತೋಷವಾಗಿರ್ತೀವಿ ಅಲ್ವಾ. ನನಗೇನಾದರೂ ಖುಷಿ ಬೇಕು ಅಂತಂದರೆ ನನಗೇನಾದರೂ ಒಂದು ವಸ್ತುವನ್ನು ಕೊಡಿಸಿದಾಗ ಖುಷಿ ಪಡ್ತೀವಿ. ನಮ್ಮೊಳಗಡೆನೇ ನಾವು ಖುಷಿ ಪಡ್ತೀವ ಸುಮ್ಮನೆ. ಈಗ ನನಗೆ ಯಾವುದೇ ವಸ್ತು ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ, ಆದರೂ ಕೂಡ ನಾನು ಸಂತೋಷವಾಗಿರೋದು, ನನ್ನಲ್ಲೇ ನಾನು ಸಂತೋಷವಾಗಿರೋದು, ನನ್ನಲ್ಲೇ ನಾನು ತೃಪ್ತನಾಗಿರೋದು, ಇದು ನಮ್ಗೆ ಅನುಭವ ಆಗುತ್ತಾ? ಇಲ್ಲ. ಆದರೆ ಇದರ ಅರ್ಥ ಏನು ಅಂತ ಗೊತ್ತಾದರೆ ಅಲ್ವಾ ನಮಗೂ ಅದರ ಅನುಭವ ಆದಾಗ ಗೊತ್ತಾಗೋದು. ಇಲ್ಲಿ ಆತ್ಮನಿಂದ ಆತ್ಮನಲ್ಲೇ ಸಂತುಷ್ಟನಾಗಿರೋದು ಅಂತಂದರೆ ಏನು? ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ, ಅಂತಃಕರಣದಲ್ಲಿ ಸ್ಥಿತವಾಗಿರುವಂತಹ ಎಲ್ಲ ಕಾಮನೆಗಳು ಸರ್ವತಾ ಅಭಾವವಾಗೋಗುತ್ತಲ್ಲ, ಆಗ ಸಮಸ್ತ ದೃಶ್ಯ ಜಗತ್ತಿನಿಂದ ಸರ್ವತಾ ಅತೀತ ಅಂತಂದರೆ, ಈಗ ನಮಗೆ ಕಾಣಿಸ್ತಾ ಇದೆಯಲ್ಲ ದೃಶ್ಯ ಜಗತ್ತು, ಇದರಿಂದ ಅತೀತವಾಗಿರುವಂತಹ ನಿತ್ಯ ಶುದ್ಧ ಬುದ್ಧ ಪರಮಾತ್ಮ ಸಚ್ಚಿದಾನಂದ ಅಂತಲೂ ಕೂಡ ಹೇಳ್ಬೋದು. ಅದು ಸಚ್ಚಿತ್ ಆನಂದ ಅಂತ ಹೇಳ್ತೀವಲ್ವ, ಆ ಪರಮಾತ್ಮನ ಯಥಾರ್ಥ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿಕೊಂಡು, ಅಂದರೆ ನಾವು ಕಣ್ಣಾರೆ ಅದನ್ನು ನೋಡ್ತೀವಿ, ಅದನ್ನು ಅನುಭವಿಸ್ತೀವಿ, ಅದರಲ್ಲೇ ನಿತ್ಯ ತೃಪ್ತನಾಗೋದೇ ಆತ್ಮನಿಂದ ಆತ್ಮನಲ್ಲಿ ಸಂತುಷ್ಟನಾಗೋದಾಗಿದೆ. ಈಗ ಈ ಒಂದು ದೃಶ್ಯ ಜಗತ್ತು ನಮ್ಮ ಮುಂದೆ ಏನು ಮಾಯಾ ಪ್ರಪಂಚ ಕಾಣಿಸ್ತಾ ಇದೆಯೋ ಅದರಿಂದ ಹೊರಬಂದು ಯಾವುದು ಸಚ್ಚಿದಾನಂದವೋ ಆ ಭಗವಂತನಲ್ಲಿ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳೆಲ್ಲ ಸ್ಥಿತವಾಗುತ್ತಲ್ಲ, ಅದರಲ್ಲಿ ನಾವು ತೃಪ್ತರಾಗ್ತೀವಲ್ವಾ, ಅದನ್ನು ಆತ್ಮನಿಂದ ಆತ್ಮನಲ್ಲಿ ಸಂತುಷ್ಟನಾಗೋದು ಅಂತ ಹೇಳೋದು. ಈ ಒಂದು ವಿಷಯದ ಬಗ್ಗೆ 3ನೇ ಅಧ್ಯಾಯದ 17ನೇ ಶ್ಲೋಕದಲ್ಲೂ ಮಹಾಪುರುಷರ ಲಕ್ಷಣಗಳಲ್ಲಿ ಆತ್ಮನಲ್ಲೇ ತೃಪ್ತರಾಗುವ ಮತ್ತು ಆತ್ಮನಲ್ಲಿಯೇ ಸಂತುಷ್ಟರಾಗಿರುವ ಮಾತನ್ನು ಹೇಳಿದ್ದಾರೆ. ಅಂದರೆ ಈ ಒಂದು ಅಧ್ಯಾಯದಲ್ಲಿ ಅಷ್ಟೇ ಅಲ್ಲ, 3ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲೂ ಕೂಡ ಮಹಾಪುರುಷರ ಲಕ್ಷಣಗಳನ್ನು ಹೇಳ್ತಾರಲ್ಲ, ಅದರಲ್ಲಿ ಆತ್ಮನಲ್ಲಿಯೇ ತೃಪ್ತರಾಗೋದು ಅಥವಾ ಆತ್ಮನಲ್ಲಿಯೇ ಸಂತುಷ್ಟರಾಗೋದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಶ್ಲೋಕವನ್ನು ನಾವು ತಿಳ್ಕೊಂಡಾಗ ನಮಗೂ ಗೊತ್ತಾಗುತ್ತಲ್ವ. 3ನೇ ಅಧ್ಯಾಯ 17ನೇ ಶ್ಲೋಕ ಏನು ಅಂತಂದರೆ, ಯಸ್ತ್ವಾತ್ಮರತಿರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಅಂದರೆ ಅರ್ಥ ಏನು? ಯಾವ ಮನುಷ್ಯ ಆತ್ಮನಲ್ಲಿಯೇ ರಮಮಾಣನಾಗಿರ್ತಾನೋ, ಅಂದರೆ ಆತ್ಮನಲ್ಲಿಯೇ ರಮಿಸ್ತಾ ಇರ್ತಾನೋ, ಆತ್ಮನಲ್ಲಿಯೇ ತೃಪ್ತನಾಗಿರ್ತಾನೋ ಮತ್ತು ಆತ್ಮನಲ್ಲಿಯೇ ಸಂತುಷ್ಟನಾಗಿರ್ತಾನೋ, ಅವನಿಗೆ ಯಾವ ಕರ್ತವ್ಯನೂ ಇರೋದಿಲ್ಲ ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ. ಅಂದರೆ ಅವನಿಗೆ ಆತ್ಮ ಸಂತೃಪ್ತಿನೇ ಆಗೋಗಿದೆ ಅಂತಂದಮೇಲೆ ಅವನಿಗೆ ಯಾವ ಕರ್ತವ್ಯ, ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಇರೋದಿಲ್ಲ ಅನ್ನೋದು ಈ ಒಂದು ಮಾತಿನ ಅರ್ಥ. ಈಗ ನಮ್ಗೆ ಅರ್ಥ ಆಯ್ತಲ್ವಾ ಆತ್ಮನಿಂದ ಆತ್ಮನಲ್ಲಿ ಸಂತುಷ್ಟನಾಗೋದು ಅಂತಂದರೆ ಏನು ಅಂತ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈ ಒಂದು ಸಮಯದಲ್ಲಿ ಅವನು ಸ್ಥಿತಪ್ರಜ್ಞ ಅಂತ ಹೇಳಲ್ಪಡ್ತಾನೆ ಅಂತ ಹೇಳಿದಾರಲ್ಲ, ಈ ಮಾತಿನ ಅರ್ಥ ಏನು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಇದರಿಂದ ಕರ್ಮಯೋಗದ ಸಾಧನೆ ಮಾಡ್ತಾ ಮಾಡ್ತಾ ಯೋಗಿಗೆ ಯಾವಾಗ ಮೇಲೆ ಹೇಳಿದಂತಹ ಒಂದು ಸ್ಥಿತಿ ಬರುತ್ತೋ, ಅಂದರೆ ತನ್ನ ಕರ್ಮವನ್ನು ಯೋಗ ಮಾಡಿಕೊಂಡು ಭಗವಂತನಿಗೆ ಕನೆಕ್ಟ್ ಮಾಡಿಕೊಂಡು ಅವನು ಕೆಲಸ ಮಾಡ್ತಾ ಇರ್ತಾನೋ, ಮತ್ತು ತನ್ನ ಸ್ವಾರ್ಥಕ್ಕೋಸ್ಕರ ಯಾವುದೇ ಕರ್ಮವನ್ನು ಮಾಡೋದಿಲ್ವೋ ಅಂಥ ಯೋಗಿ ಕೆಲಸವನ್ನು ಸಾಧನೆಯನ್ನು ಮಾಡ್ತಾ ಮಾಡ್ತಾ ಆವಾಗ ಅವನಿಗೊಂದು ಸ್ಥಿತಿ ಉಂಟಾಗುತ್ತಲ್ಲ, ಆಗ ಅವನ ಬುದ್ಧಿ ಇದೆಯಲ್ಲ ಅದು ಪರಮಾತ್ಮನಲ್ಲಿ ಅಚಲವಾಗಿ ಸ್ಥಿತವಾಗಿ ಹೋಗುತ್ತೆ. ಅಂದರೆ ಆ ಯೋಗಿ ಪರಮಾತ್ಮನ
ಪರಮಾತ್ಮನನ್ನು ಪಡ್ಕೊಂಡಿದ್ದಾನೆ ಅಂತ ನಾವು ತಿಳ್ಕೋಬೇಕು. ಈ ಒಂದು ಭಾವವನ್ನು ತೋರಿಸೋದಕ್ಕೆ ಅವರು ಆ ಸಮಯದಲ್ಲಿ ಅವನು ಸ್ಥಿತಪ್ರಜ್ಞ ಅಂತ ಹೇಳಲ್ಪಡ್ತಾನೆ ಅಂತ ಹೇಳಿದ್ದಾರೆ. ಯಾವ ಸಮಯದಲ್ಲಿ ಅಂತಂದರೆ ಆ ಕರ್ಮಯೋಗದ ಸಾಧನೆ ಮಾಡ್ತಾ 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 ಅವನಿಗೆ ಆ ಒಂದು ಸ್ಥಿತಿ ಬರುತ್ತೆ. ಅಂದರೆ ಅವನಲ್ಲಿರುವಂಥ ಕಾಮನೆಗಳೇ ಇರೋದಿಲ್ಲ, ಅವನು ಆತ್ಮನಿಂದ ಆತ್ಮನಲ್ಲೇ ಸಂತುಷ್ಟನಾಗ್ತಾನೆ ಆಯಿತಾ. ಅಂದರೆ ಅವನ ಬುದ್ಧಿ ಏನಾಗುತ್ತೆ, ಪರಮಾತ್ಮನಲ್ಲೇ ಸ್ಥಿತವಾಗಿಬಿಡತ್ತೆ. ಆ ಒಂದು ಅರ್ಥದಲ್ಲಿ ಇಲ್ಲಿ ಹೇಳಿರೋದು. ಅಂದರೆ ಆ ಯೋಗಿ ಪರಮಾತ್ಮನನ್ನು ಪಡ್ಕೊಂಡಿದ್ದಾನೆ ಅಂತ ನಾವು ಆವಾಗ ತಿಳ್ಕೋಬೇಕು. ಅದನ್ನೇ ಸ್ಥಿತಪ್ರಜ್ಞ ಅಂತ ಹೇಳೋದು. ಅಂದರೆ ನಮ್ಮ ಪ್ರಜ್ಞೆ ಭಗವಂತನಲ್ಲಿ ಸ್ಥಿತವಾಗೋದು, ಬೇರೆ ಯಾವುದೇ ಹೊರಗಿನ ಪ್ರಪಂಚದ ಕಡೆಗೆ ನಮ್ಮ ಭಾವನೆ ಆಗಿರ್ಬೋದು, ನಮ್ಮ ಆಸೆ ಕಾಮನೆಗಳು ಏನೇನು ಹೇಳಿದ್ರೋ ಇಷ್ಟೊತ್ತು ಅದೆಲ್ಲ ಇಲ್ಲದೆ ಬರೀ ನಮ್ಮ ಮನಸ್ಸು ಬುದ್ಧಿಯ ತುಂಬ ಭಗವಂತನೇ ಇರಬೇಕು. ಮತ್ತು ನನ್ನ ಬುದ್ಧಿ ಸ್ಥಿರವಾಗಿಬಿಡತ್ತೆ ಆ ಭಗವಂತನಲ್ಲಿ. ಅದನ್ನು ಆತ್ಮನಿಂದ ಆತ್ಮನಲ್ಲಿ ಸಂತುಷ್ಟನಾಗೋದು ಅಥವಾ ಸ್ಥಿತಪ್ರಜ್ಞನಾಗೋದು ಅಥವಾ ಭಗವಂತನನ್ನು ಪಡೆಯೋದು ಅನ್ನೋದೆಲ್ಲನೂ ಹೇಳೋದು ಆ ಒಂದು ವಿಷಯಕ್ಕೋಸ್ಕರನೇ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.